ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ ಬೋಳಿಸಿಟ್ಟೆ. ಇವತ್ತು ನಿಮ್ಮ ಮುಂದೆ ಬರೋದಕ್ಕೆ ಕಾರಣ, ನಾನು ಇನ್ಮೇಲೆ ಕಲೆಯಲ್ಲಿ ಹಲವಾರು ವಿಚಾರಗಳನ್ನ ಹಂಚ್ಕೋಬೇಕಂತ ಮಾಡಿದ್ದೀನಿ ನಿಮ್ಮ ಮುಂದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಯಾರೆಲ್ಲ ಡ್ರಾಯಿಂಗ್ ಕಲಿಬೇಕಂತ ಅನ್ಕೊಂಡಿದ್ದೀರಾ. ನಮ್ಗೆ ಡ್ರಾಯಿಂಗ್ ಬರುತ್ತೆ, ಆದ್ರೆ ಶೇಡಿಂಗ್ ಗೊತ್ತಾಗ್ತಾ ಇಲ್ಲ. ನಮ್ಗೆ ಡ್ರಾಯಿಂಗ್ ಮಾಡಕ್ ಬರುತ್ತೆ, ಶೇಡಿಂಗ್ ಮಾಡಕ್ ಬರುತ್ತೆ, ಆದ್ರೆ ಪೇಂಟಿಂಗ್ ಮಾಡಕ್ ಬರ್ತಾ ಇಲ್ಲ. ಆದ್ರೆ ಪೇಂಟಿಂಗ್ ಅಲ್ಲಿ ಕಲರ್ ಮಿಕ್ಸಿಂಗ್ ಮಾಡಕ್ ಬರ್ತಾ ಇಲ್ಲ. ಹೀಗೆ ವಿಶೇಷವಾದಂತಹ ನಿಮಗೆ ತರಬೇತಿಯನ್ನ ಕೊಡ್ಬೇಕು ಅನ್ನುವಂತ ಒಂದು ಯೂಟ್ಯೂಬ್ ಸಿರೀಸ್ ವೈಸ್, ಅಂದ್ರೆ ಒಂದು ದಿನಕ್ಕೆ ಒಂದು ವಿಡಿಯೋದಂತೆ ವಿಶೇಷವಾಗಿ ಬಿಗಿನರ್ಸ್ಗೆ ಯಾವ ರೀತಿಯಾದಂತಹ ಸ್ಕಿಲ್ ಗಳನ್ನ ನೀವು ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ಬೋದು. ಮತ್ತೆ ಪೇಂಟಿಂಗ್ ಮಾಡೋದನ್ನ ಹೇಳ್ಕೊಡುವಂಥದ್ದು ಇರ್ಬೋದು, ಕಲರ್ ಮಿಕ್ಸಿಂಗ್ ಇರ್ಬೋದು, ಅಥವಾ ಮಟೀರಿಯಲ್ಸ್ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಬಗ್ಗೆ ಇರ್ಬೋದು, ಮತ್ತು ಅವಕಾಶಗಳ ಬಗ್ಗೆ ಇರಬಹುದು, ಮುಂದಿನ ಭವಿಷ್ಯದ ಬಗ್ಗೆ ಇರಬಹುದು. ಹಾಗೆ ಕಲೆಯನ್ನ ಆಧಾರವಾಗಿ ನಿಮ್ಮ ಒಂದು ಇನ್ಕಮ್ ಅನ್ನ ಹೇಗೆ ಮಾಡುವಂಥದ್ದು, ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಹೇಗೆ, ಹೀಗೆ ಬೇರೆ ಬೇರೆ ಆದ ರೀತಿಯಾದ ಕಲೆಯ ಬಗ್ಗೆ ಇರುವಂತ ವಿಚಾರಗಳನ್ನ ನಿಮ್ಮ ಮುಂದೆ ತರಬೇಕಂತ ಮಾಡಿದ್ದೀನಿ. ಅದೇ ರೀತಿ ಈಗ ಡೇ 1 ಅಂದ್ರೆ ಯಾರೆಲ್ಲ ವಿಶೇಷವಾಗಿ ಡ್ರಾಯಿಂಗ್ ಕಲಿಬೇಕು ಅನ್ಕೊಂಡಿದ್ದೀರಾ, ಯಾರೆಲ್ಲ ಈ ವಿಡಿಯೋದಲ್ಲಿ ಪಾಲಕರು ನೋಡ್ತಾ ಇದ್ದೀರಾ, ಇಂದಿನ ಮಕ್ಕಳಿಗೆ ಇದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಎಲ್ಲವೂ ಕೂಡ ತಂತ್ರಜ್ಞಾನ ಆಧಾರಿತವಾಗ್ತಾ ಇದೆ, ಆದ್ರೆ ಮಗುವಿನಲ್ಲಿ ಸ್ಕಿಲ್ ಅನ್ನುವಂಥದ್ದು ಬಹಳ ಬೇಕಾಗುತ್ತದೆ. ಆ ಕಾರಣವಾಗಿ ನನ್ನ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ಯೂಟ್ಯೂಬ್ ಅಲ್ಲಿ ಸಿರೀಸ್ ಕೂಡ ಮಾಡಿ ಅದನ್ನ, ಮತ್ತೆ ಹಲವಾರು ಸ್ನೇಹಿತರು ಮತ್ತೆ ನನ್ನ ಪೇರೆಂಟ್ಸ್ ಅಂತ ಹೇಳ್ಬೋದು, ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಮತ್ತೆ ಅವರ ತಾಯಿ ತಂದ್ರು ಎಲ್ಲ ಏನ್ ಹೇಳ್ತಿದ್ರು ಅಂದ್ರೆ, ಇಲ್ಲ ಸರ್ ನಮ್ಗೆ ನಿಮ್ ಕ್ಲಾಸಿಗೆ ಬರ್ಬೇಕು ಅನ್ಕೊಂಡಿದೀವಿ, ಆನ್ಲೈನ್ ಕ್ಲಾಸಸ್ ಏನಾದ್ರು ಮಾಡ್ತೀರಾ ಅಂತ. ಖಂಡಿತ ನಾನು ಮಾಡ್ಬೇಕಂತ ಅನ್ಕೊಂಡಿದೀನಿ. ಈಗ ಸ್ಕೂಲು ಮತ್ತೆ ನನ್ನ ಪರ್ಸನಲ್ ನನ್ನ ವರ್ಕ್ಗಳಿರೋದ್ರಿಂದ ನನಗೆ ಯಾವುದೇ ರೀತಿಯಾದ ಹೋಗಿ ಕ್ಲಾಸಸ್ಗಳನ್ನ ಮಾಡಕ್ಕಾಗ್ತಲ್ಲ. ಬಿಡುವಿನ ಸಂದರ್ಭದಲ್ಲಿ ನನಗೆ ಗೊತ್ತಿರೋ ವಿಚಾರಗಳನ್ನ, ಕಲೆ ಬಗ್ಗೆ ಇರುವಂತ ವಿಚಾರನ ಮತ್ತು ಕಲೆಯಲ್ಲಿ ಇರುವಂತ ವಸ್ತು ವಿಷಯಗಳನ್ನ ನಿಮ್ಮ ಮುಂದೆ ತರಬೇಕಂತ ಮಾಡಿದ್ದೀನಿ. ಯಾರ್ಯಾರೆಲ್ಲ ಮತ್ತೇನಕ್ಕೆ ತಡ ಮಾಡ್ತಾ ಇದ್ದೀರಾ, ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ. ಯಾಕಂದ್ರೆ ಇದೇ ರೀತಿಯಾದ ವಿಡಿಯೋಗಳನ್ನ ಕಂಟಿನ್ಯೂ ಆಗಿ ನಿಮ್ಮ ಮುಂದೆ ಮಾಡಿ ಹಾಕ್ಬೇಕು ಅಂದ್ರೆ ಅದಕ್ಕೆ ಸಮಯ ಬೇಕಾಗುತ್ತೆ. ನಿಮ್ಮ ಒಂದು ಸಪೋರ್ಟೇ ನನಗೆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ, ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದು ಕಲೆಗೆ ಒಂದು ಡಾಕ್ಯುಮೆಂಟರಿ ಆಗಿ ಕೂಡ ಹೋಗುತ್ತೆ. ಸ್ನೇಹಿತರೆ, ಯಾರೆಲ್ಲ ಬಿಗಿನರ್ಸ್ ಅದಿರಿ, ಕಲಿಬೇಕಂತ ಅನ್ಕೊಂಡಿದ್ರಿ, ಕಲಿಯೋಕೆ ಆಸಕ್ತಿ ಇದೆ, ನಾನು ಹೇಳೋದನ್ನ ಕೇಳಿಸ್ಕೊಡ್ರಿ. ಯಾರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಕೇವಲ ಆಸಕ್ತಿ ಒಂದೇ ಅಲ್ಲ, ನಿರಂತರ ಪರಿಶ್ರಮ ಮತ್ತು ತಾಳ್ಮೆ ಬಹಳ ಮುಖ್ಯ ಆಗುತ್ತೆ ಈ ಕಲೆಯಲ್ಲಿ. ನಿಮಗೆ ಮಾಡಿದ ತಕ್ಷಣನೇ ನಿಮ್ ರಿಸಲ್ಟ್ಸ್ ಎಕ್ಸೆಪ್ಟ್ ಮಾಡಕ್ ಆಗಲ್ಲ. ನಂಗೆ ಇವತ್ತು ಮಾಡಿದ ತಕ್ಷಣ ಒಂದ್ 2-3 ದಿನ ನಾನು ಡ್ರಾಯಿಂಗ್ ಮಾಡಿದೆ, ಚೆನ್ನಾಗಾಗಿಲ್ಲ, ನಾನು ಚೆನ್ನಾಗಿ ಮಾಡ್ಬಿಡ್ಬೇಕು, ನನ್ಗೆಲ್ಲರೂ ಹೊಗಳ್ಬಿಡ್ಬೇಕು, ಎಲ್ಲರೂ ನಾನು ಶಬಾಷ್ ಅನ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ನೀವು ಡ್ರಾಯಿಂಗ್ ಮಾಡ್ತಾ ಹೋದ್ರೆ ದಯವಿಟ್ಟು ಡ್ರಾಯಿಂಗ್ ಮಾಡಕ್ ಹೋಗ್ಬೇಡ್ರಿ, ಅದು ನಿಮಗೆ ಒಲಿಯೋಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಹಾಗಾದ್ರೆ ನಾವು ಕಲಿಬೇಕು ಅಂದ್ರೆ ನಮ್ಮ ಹತ್ರ ಏನೇನ್ ಕ್ವಾಲಿಟೀಸ್ ಇರ್ಬೇಕು? ಈಗೆಲ್ಲ ತಂತ್ರಜ್ಞಾನ ಬೆಳೀತಾ ಇರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ ನೀವು, ಯಾವ ರೀತಿಯಾದ ಆರ್ಟ್ಗಳ ಬರ್ತಾ ಇರುತ್ತೆ. ಕೆಲವೊಂದು ನಾವು ನೋಡಕ್ ಆಗಲ್ಲ, ಕೆಲವೊಂದನ್ನ ಹೇಳಕ್ ಆಗಲ್ಲ, ಆದ್ರೆ ಅವನು ಹೇಗೆ ಮಾಡಿದ್ದಾರೆ ನಾವು ಮಾಡ್ಬೇಕು ಅಂದ್ರೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಕಲೆಯನ್ನ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ. ಯಾಕಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಾವ್ ಹೇಳ್ತೀವಿ ಹಾರ್ಟ್ ಟು ಆರ್ಟ್ ಅಂತ. ಮೈಂಡ್ ಟು ಹ್ಯಾಂಡ್ ಅಂದ್ರೆ ಮೆದುಳಿನಲ್ಲಿರುವಂತದ್ದನ್ನ ನಾವು ಕೈಯಲ್ಲಿ ಹೇಳ್ತೀವಿ, ಕೈಲಿರೋದು. ಹಾರ್ಟ್ ಅಲ್ಲಿರುವಂತದ್ದು ಯಾವಾಗ್ಲೂ ಆರ್ಟ್ ರಿಲೇಟೆಡ್ ಆಗಿರುವಂತ ವಿಚಾರವನ್ನ ನಾವು ನಂಬ್ತೀವಿ. ಹೀಗೆ ಮೊದಲಿಗೆ ಯಾರ್ಯಾರೆಲ್ಲ ಹೊಸದಾಗಿ ಕಲಿಬೇಕು ಅನ್ಕೊಂಡಿದ್ದೀರಿ, ಇದರಲ್ಲಿ ಒಂದು ಹಂತ, ಮೊದಲಾಗಿ 3 ಹಂತದಲ್ಲಿ ನಾನು ಕಲಿಯೋರು ಇರ್ತೀರಿ ಅಂತ ಹೇಳ್ಬೋದು. ಎಲ್ಲರೂ ನಿಮ್ಮ ಆರ್ಟ್ ಯಾವುದೇ ಆರ್ಟ್ ಮಾಡಿದ್ರು ಅದು ಫೈನಲ್ ಅಂತ ಅನ್ಸ್ಕೊಳಕ್ ಆಗಲ್ಲ. ಅವರವರ ಹಂತದಲ್ಲಿ ನೀವು ನಿಮ್ಮದೇ ಆದಂತ ಕೃತಿಗಳನ್ನ ರಚನೆ ಮಾಡ್ತಾ ಇರ್ತೀರಿ. ಕೆಲವರು ಲೋವರ್ ಅಲ್ಲಿ ಇರ್ತೀರಿ, ಕೆಲವರು ಬೇಸಿಕ್ ಅಲ್ಲಿ ಇರ್ತೀರಿ, ಕೆಲವರು ಮೀಡಿಯಂ ಇರ್ತೀರಿ, ಕೆಲವರು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರ್ತೀರಿ, ಕೆಲವರು ಪ್ರೋ ಅಡ್ವಾನ್ಸ್ ಲೆವೆಲ್ ಇರ್ತೀರಿ. ಅಂದ್ರೆ ಬೆಸ್ಟ್ ಮಾಡುವಂತ ರೀತಿಯಲ್ಲಿ ಇರ್ತೀರಿ. ನಿಮ್ಮ ಒಂದು ಸಣ್ಣ ಪ್ರಯತ್ನನೇ ಏನ್ ಮಾಡ್ತಾ ಇದ್ರೆ, ಫಸ್ಟ್ ಗೆ ಮಾಡೋಕೆ ಏನ್ ಪ್ರಯತ್ನ ಮಾಡ್ತಿರಲ್ಲ, ತಾಳ್ಮೆಯಿಂದ ಕುತ್ಕೋತಿರಲ್ವಾ, ಅಲ್ಲಿ ನಿಮ್ಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಅದು ಯಾವುದೇ ರೀತಿಯಾದ ಮಟೀರಿಯಲ್ ಇದೇ ಬೇಕು ಅನ್ನೋ ವಿಚಾರ ಆಮೇಲೆ. ಮೊದಲು ತಾಳ್ಮೆ, ಪೇಶನ್ಸ್ ಅಂತ ಹೇಳ್ತೀವಿ ನಾವು. ಯಾವಾಗ ನಿಮ್ಮ ಹತ್ರ ತಾಳ್ಮೆ ಇದೆ, ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲ, ನಾನು ದೃಢ ನಿರ್ಧಾರ ಮಾಡಿ ಏನನ್ನಾದ್ರೂ ಕಲಿಯಲೇಬೇಕು, ಯಾಕಂದ್ರೆ ಈಗ ಅತ್ಯವಶ್ಯಕವಾಗಿರುವಂತದ್ದು ನಮಗೆ ಸ್ಕಿಲ್. ಹಾಗಾಗಿ ನಾವು ಸ್ನೇಹಿತರೆ ಇವತ್ತಿನ ದಿವಸ ಸ್ಕಿಲ್, ಅದರಲ್ಲಿ ಬೇಸಿಕ್,
ಡ್ರಾಯಿಂಗ್ ಸ್ಕಿಲ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಹ್ಯಾಂಡ್ ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ, ಅದರಲ್ಲಿರುವಂತ ವಿಧಾನಗಳು ಯಾವ್ಯಾವು ಅನ್ನೋದನ್ನ ನೋಡ್ಕೊತಾ ಹೋಗೋಣ. ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡೋದೇನಂದ್ರೆ, ಯಾರೆಲ್ಲ ಇವತ್ತಿಂದ ಡೇ 1, ನನ್ನ ಈ ವಿಡಿಯೋದಲ್ಲಿ ಡೇ 1 ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್, ವೆರಿ ಸಿಂಪಲ್ ಬೇಸಿಕ್ ಕೆಲವು ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂತದ್ದು, ನಿಮ್ಮ ಹ್ಯಾಂಡ್ಗೆ ನೀವು ಒಂದು ಫ್ರೀ ಹ್ಯಾಂಡ್ ಅನ್ನ, ಅಂದ್ರೆ ಹ್ಯಾಂಡ್ಸ್ ನ ಫ್ರೀ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಸೊ ನೀವು 1-2-3 ದಿನ ಕಲ್ತ ತಕ್ಷಣ ನಾನು ಒಳ್ಳೆ ಆರ್ಟಿಸ್ಟ್ ಅಥವಾ ಒಳ್ಳೆ ಡ್ರಾಯಿಂಗರ್ ಆಗ್ಬೇಕು ಅನ್ನುವಂತ ಕನಸನ್ನ ಕಟ್ಕೊಂಡಿದ್ರೆ, ಸೊ ದಯವಿಟ್ಟು ಹೇಳ್ತೀನಿ, ಸೊ ನೀವು ಈಗ ಮಾಡ್ಬೇಕಾಗಿರುವಂತದ್ದು ಒಂದು ಪೆನ್ಸಿಲ್ ನ ತಗೊಂಡ ತಕ್ಷಣ ಹ್ಯಾಂಡ್ ಎಕ್ಸರ್ಸೈಸ್ ಅಂತ ಹೇಳ್ತೀನಿ. ನಿಮಗೆ ಅನಿಸಿದ ಹಾಗೆ, ಸೊ ನಿಮ್ಮ ಮನಸ್ಸಿಗೆ ತಿಳಿದ ಹಾಗೆ ಲೈನ್ಸ್, ವೇರಿಯೇಷನ್ ಲೈನ್ಸ್ ಡಿಫ್ರೆಂಟ್ ಹೇಳ್ತೀವಿ ನಾವು, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಲೈನ್, ಹೀಗೆ ಬೇರೆ ಬೇರೆಯಾದ ರೀತಿಯಾದ ಲೈನ್ಸ್ ಗಳಿರುತ್ತೆ. ಸೊ ಅವುಗಳನ್ನ ವಿಧವಾದಂತಹ ದಪ್ಪ, ಸಣ್ಣ ಅಂತ ಹೇಳ್ತೀವಿ, ಥಿಕ್ನೆಸ್ ನ ವೇರಿಯೇಷನ್ ಮಾಡ್ಕೊಂಡು ಲೈನ್ ಗಳನ್ನ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ಹೀಗೆ ಎಷ್ಟು ಸರಿ ಮಾಡ್ಬೇಕು ಸರ್? ಹಾಗಾದ್ರೆ ಒಂದು A4 ಸೆಟ್ ತಗೋಬಹುದು, ಅಥವಾ ಯಾವ್ದಾದ್ರು ವೇಸ್ಟ್ ನ್ಯೂಸ್ ಪೇಪರ್ಸ್ ಅನ್ನು ಕೂಡ ತಗೋಬಹುದು. ಸೊ ಅವುಗಳನ್ನ ತಗೊಂಡು ನಿಧಾನವಾಗಿ ತಾಳ್ಮೆಯಿಂದ ಮೊದಲನೇ ಗೆರೆ ಹಾಕೋದ್ರಿಂದ ಹಿಡ್ಕೊಂಡು ಕೊನೆಯ ಗೆರೆ ಹಾಕೋದ್ರೊಳಗೂ ಅದೇ ತಾಳ್ಮೆಯಿಂದ ನೀವು ಹಾಕ್ತಾ ಹೋಗ್ಬೇಕಾಗತ್ತೆ. ಸೊ ಯಾವಾಗ ನೋಡಿ ತಾಳ್ಮೆ ನಿಮ್ಮಲ್ಲಿ ಇರುತ್ತೋ ಅಂದಾಗ ಮಾತ್ರ ಕಲಿ ಅನ್ನುವಂಥದ್ದು, ನಿಮಗೆ ಈ ಸ್ಕಿಲ್ ಅನ್ನುವಂಥದ್ದು ಉಳಿದೋಗುತ್ತೆ. ನೋಡಿ, ಸಾವಿರಾರು ಜನ ಕಲಾವಿದರು ಬರ್ತಾರೆ, ಸಾವಿರಾರು ಜನ ಆರ್ಟಿಸ್ಟ್ಗಳು ಬರ್ತಾರೆ. ಸೊ ಎಲ್ಲರೂ ಸರಸ್ವತಿ ಪುತ್ರರಾಗಕ್ ಸಾಧ್ಯ ಇಲ್ಲ. ಅಂದ್ರೆ ಹೇಳ್ತಾರೆ ನಿಮಗೆ, ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತದೆ, ಆದ್ರೆ ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತದೆ. ಸೊ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಲೆ ಎಲ್ಲರನ್ನೂ ಕೈ ಬಿಡುತ್ತೆ. ಕಲೆ ಯಾರಿಗ ಇಷ್ಟ ಇಲ್ಲ ಹೇಳ್ರಿ? ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಮಗು ಮೊದಲ ಮನೆಯಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಭಾಷೆಗಳು ಬರ್ತಾ ಇರಲ್ಲ, ಆದ್ರೆ ಅವ್ರ ಭಾವನೆಗಳಿಗೆ ಒಂದು ವೇದಿಕೆಯಾಗಿ ಗೋಡೆಗಳನ್ನ ನೋಡ್ತಾ ಇರ್ತೀರಿ, ಎಷ್ಟು ಚಂದಾಗಿ ಡ್ರಾಯಿಂಗ್ ಮಾಡಿರ್ತಾರೆ. ಅಂದ್ರೆ ಲೈಕ್ ಅವ್ರಿಗೆ ಅನಿಸಿರುವಂತದ್ದು ಗೀಚಾಟಗಳನ್ನ ಮಾಡಿರ್ತಾರೆ. ನಾವು ಬೈತಾ ಇರ್ತೀವಿ, ಗೋಡೆಗಳು ಹಾಳಾಗ್ತವೆ, ಅವ್ರನ್ನ ಅವಾಗೇನ್ ಕೊಡ್ಬೇಡ್ರಿ, ಗೀಚಿಸ್ಬೇಡ್ರಿ ಅಂತ. ದಯವಿಟ್ಟು ಆ ಕೆಲಸ ಮಾಡ್ಬೇಡ್ರಿ, ಬಿಡ್ರಿ ಅವ್ರ ಮಕ್ಕಳಿಗೆ. ಅವ್ರು ಒಂದು ಏನೋ ಸ್ಕಿಲ್ ಡೆವಲಪ್ ಆಗ್ತಾ ಇರ್ತಾರೆ, ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ವಾಲ್ ಹಾಳಾದ್ರೆ, ಗೋಡೆ ಹಾಳಾದ್ರೆ ಮತ್ತೆ ನೀವು ಪೇಂಟ್ ಹೊಡೆದು ಮತ್ತೆ ನೀವು ಅದನ್ನ ಚೆನ್ನಾಗಿ ಮಾಡ್ಬೋದು. ಆದ್ರೆ ಮಗುವಿನಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳನ್ನ ನೀವು ಕುಂಠಿತ ಮಾಡ್ದಂಗ ಆಗುತ್ತೆ. ಸೊ ಯಾರೆಲ್ಲ ಸ್ನೇಹಿತರು ಪೇರೆಂಟ್ಸ್ ಎಲ್ಲ ನೋಡ್ತಾರೆ, ಅವ್ರಿಗೂ ಕೂಡ ಇದು ಹೆಲ್ಪ್. ಯಾಕಂದ್ರೆ ಒಂದು ಹಂತದಲ್ಲಿ, ಬೆಳವಣಿಗೆ ಹಂತದಲ್ಲಿ ನಾವು ಅವ್ರನ್ನ ತಡೆಯಬಾರ್ದು. ಸೊ ಅವ್ರಿಗೆ ನೀವು ಬಲವಂತವಾಗಿ ಯಾವುದೇ ವಿಚಾರಗಳನ್ನ ನೀ ಇದನ್ನ ಕಲಿ, ನೀ ಇದನ್ನ ಮಾಡು, ಯಾವುದಕ್ಕೂ ಹೇಳಕ್ ಹೋಗ್ಬೇಡ್ರಿ. ಯಾವ ಮಗು ಯಾವ ಕ್ಷಣದಲ್ಲಿ ಏನಾಗ್ಬೋದು ಅಂತ ಹೇಳಕ್ ಆಗಲ್ಲ, ಹೌದಲ್ವಾ? ಹಾಗಾಗಿ ಸೊ ಮೊದಲು ನೀವು ಬೇಸಿಕಲ್ಲಿ ನೀವು ಈ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ತದನಂತರ ಹೇಳಿದೆ ಪ್ರಾಕ್ಟೀಸ್ ಮಾಡ್ಬೇಕು. ಇದು ಹೆಂಗ್ ಮಾಡ್ಬೇಕು ಅಂದ್ರೆ, ಸೊ ಒಂದಿನ ಮಾಡದೆ 2 ದಿನ ಮಾಡಿ, ನಿಮ್ಮ ದಿನನಿತ್ಯ, ಹೌದು ಎಲ್ಲರೂ ಬಿಸಿ ಇದೀವಿ ಲೈಫ್ ಅಲ್ಲಿ, ದಿನ ನಡೀತಾ ಇರೋದೇ ಇದು ಲೈಫ್ ಕಂಟಿನ್ಯೂ ಆಗಿ. ವಿಶೇಷವಾಗಿ ಕಲೆಯನ್ನ ಕಲಿಬೇಕಾದಂತವ್ರು ತಾಳ್ಮೆಯಿಂದ ಇರ್ಬೇಕಾಗುತ್ತೆ. ಸೊ ನಾ ಹೇಳಿರುವಂತ ಈ ಬೇಸಿಕ್ಸ್ ಲೈನ್ಸ್ ಏನಿರುತ್ತಲ್ಲ, ಅವುಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ರಿ. ತದನಂತರ ಹ್ಯಾಂಡ್ ಸರ್ಕಲ್ ಅಂತ ಹೇಳಿ ಸರ್ಕಲ್ಸ್ ಅಥವಾ ಶೇಪ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ಅಂತ ಹೇಗೆ? ಸೊ ನಿಮ್ಮ ಫ್ರೀ ಹ್ಯಾಂಡ್ ಹೇಗೆ ಬರುತ್ತೋ ಹಾಗೆ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಇರ್ಬೋದು, ನಿಮ್ಗೆ ಕೆಲವು ಇವನ್ನೆಲ್ಲ ಮಾಡ್ಬೇಕಾದ್ರೆ ಹುಚ್ಚರು ಅನ್ನುವಂತ ಪಟ್ಟವನ್ನ ಕಟ್ಟೋದೇ. ಮನೇಲಿ ಏನ್ ಮಾಡ್ತೀಯ, ಅದನ್ನ ಬಿಡು, ಅದನ್ನ ಗೀಚ ಹಾಕೊಂತ ಹೋದ್ರೆ ಏನ್ ಸಿಗುತ್ತೆ ನಿಮಗೆ? ನೋಡಿ, ಯಾವ್ದು ಮಾಡಿದ್ರೆ ಏನ್ ಸಿಗುತ್ತೆ ಅನ್ನೋದಕ್ಕಿಂತ ಎಷ್ಟು ತೃಪ್ತಿ ಆಗುತ್ತೆ, ನಮ್ಮ ಮನಸ್ಸಿಗೆ ಅನಿಸಿರುವಂತ ಕೆಲಸಗಳನ್ನ ಮಾಡಿದಾಗ ಎಷ್ಟು ಖುಷಿ ಸಿಗುತ್ತೆ. ಇವತ್ತಿನ ಜನ್ಮಾನದಲ್ಲಿ ದುಡಿಯೋದಕ್ಕೆ, ಕೆಲಸ ಮಾಡೋದಕ್ಕೆ ಸಾವಿರಾರು ವೇದಿಕೆಗಳಿದಾವೆ. ಸೊ ಆದ್ರೆ ನಮಗ ಅನ್ಸಿರೋದನ್ನ ಮಾಡೋದಕ್ಕೆ, ಸೊ ಆತ್ಮ ತೃಪ್ತಿ ಅಂತ ಹೇಳ್ತೀವಿ ನಾವು, ಕಲಿಬೇಕಂದಿರೋ ಅನ್ಕೋ ವಿದ್ಯೆಯನ್ನ ಕಲ್ತಾಗ ಆಗುವಂತ ಖುಷಿನೇ ಅದ್ಭುತವಾಗಿರುವಂತದ್ದು. ಸೊ ಈಗ ಈ ವಿಡಿಯೋನಲ್ಲಿ ಯಾರು ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನಿಮ್ಮ ಸಪೋರ್ಟ್, ನಾ ಹೇಳ್ತಾ ಇದೀನಲ್ಲ, ಸೊ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ. ನಿಮಗೆ ಈ ರೀತಿಯಾದಂತಹ ವಿಶೇಷವಾದಂತಹ ಆರ್ಟ್ ಬಗ್ಗೆ ಇರೋ ಸ್ಕಿಲ್ ಈಗ ನಾನು ಊರಲ್ಲಿ ಹೇಳ್ತಾ ಇದ್ದೀನಿ, ಇದನ್ನ ನೋಡೋಣ ಈ ವಿಡಿಯೋಗೆ ಹೇಗೆ ರೆಸ್ಪಾನ್ಸ್ ಬರುತ್ತೆ, ಅಥವಾ ಹೇಗೆ ನೀವೆಲ್ಲ ನನಗೆ ಇಲ್ಲ ಸರ್ ಖಂಡಿತ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನಾ ಎಲ್ಲ ಮುಂದಿನ ಈ ಸಿರೀಸ್ ಅಲ್ಲಿ ನೀವು ಸಪೋರ್ಟ್ ಮಾಡಿದ್ದ ನಿಜವಾದಲ್ಲಿ, ಸೊ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ವಿತ್ ಡೆಮೋನ್ಸ್ಟ್ರೇಷನ್, ತಾಳ್ಮೆಯಿಂದ ಹಂತ ಹಂತವಾಗಿ ಅಟ್ಲೀಸ್ಟ್ ದಿನಕ್ಕೊಂದು ಅಥವಾ 2 ನಿಮ್ಮ ಸಪೋರ್ಟ್ ಮೇಲೆ ಸೊ ನಾವು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ಯಾವ ಪೆನ್ಸಿಲ್ ಬಳಸಬೇಕು, ಯಾವ ರೀತಿ ಹೋಲ್ಡ್ ಮಾಡಬೇಕು, ಯಾವ ರೀತಿ ಶಾರ್ಪ್ ಮಾಡಬೇಕು ಪೆನ್ಸಿಲ್ನ, ಮತ್ತೆ ಯಾವ ಪೆನ್ಸಿಲ್ ತಗೋಬೇಕಾಗುತ್ತೆ, ಯಾವ ಪೆನ್ಸಿಲ್ ನಮ್ಮ ಹತ್ರ ಇದ್ರೆ ಒಳ್ಳೇದು, ಯಾವ ಕಿಟ್ ಇದೆ, ಶೇಡಿಂಗ್ ಟೂಲ್ಸ್ ಯಾವ್ಯಾವ ರೀತಿ ನಾ ಪೇಂಟಿಂಗ್ ಮಾಡಿದ್ದೀನಿ, ಅದನ್ನ ಲೈವ್ ಆಗಿ ಕೂಡ ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ಕೂಡ ತೋರಿಸ್ತೀನಿ. ಹಾಗೆ ಅವಕಾಶಗಳ ಬಗ್ಗೆನೂ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಸೊ ನೀವು ಮಾಡ್ಬೇಕಾಗಿರುವಂತದ್ದು ಇಷ್ಟೇ. ಸೊ ನನಗೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ. ಈ ಒಂದು ಹೊಸ ಪ್ರಯತ್ನಕ್ಕೆ ಈ ಡೇ 1 ಅಂತ ಹೇಳ್ತಾ ಇದ್ದೀನಿ. ಇವತ್ತಿನಿಂದ ನಾನು ಸಿರೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ.
ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ರಿ, ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಬನ್ನಿ. ಸೊ ಮುಂದಿನ ಎರಡನೇ ವಿಡಿಯೋದಲ್ಲಿ ಸೊ ನಿಮ್ಗೆ ಒಂದು ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಸೊ ಲೈನ್ ಇಷ್ಟಲ್ಲಿ ಯಾರ್ಯಾರೆಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿದ್ರು ಅವರು ನನ್ನ 9916925055ಗೆ ವಾಟ್ಸಪ್ ಮಾಡ್ಬೋದು. ಸೊ ನೋಡಿ ನಿಮ್ಮ ಕಮೆಂಟ್ ಕೂಡ ತಿಳಿಸಿ, ಯಾರೆಲ್ಲ ಕಳಿಸ್ತೀರ ವಾಟ್ಸಪ್ಗೆ ನನ್ಗೆ ಗೊತ್ತಾಗುತ್ತೆ. ಸೊ ಅವಾಗ ನಾನು ಸಾಧ್ಯವಾದಷ್ಟು ನಿಮಗೆ ಸಲಹೆ ಸೂಚನೆಗಳನ್ನು ಕೂಡ ಟ್ರೈ ಮಾಡ್ತೀನಿ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಕಲೆ ಅನ್ನುವಂಥದ್ದು ಪರಮಶಿವನಿಗೆ ಅಂತ, ಕಲೆ ಈಶ್ವರ, ಕಲಾವಿದ ನಶ್ವರ ಅಂತ ಹೇಳ್ತಾರೆ. ಅಂದ್ರೆ ಕಲೆ ಅನ್ನೋದು ಉಳಿತೈತಿ, ಕಲಾವಿದನು ಉಳಿತಾನೆ ಅಂತದ್ದು. ಯಾಕಂದ್ರೆ ಇಡೀ ಜಗತ್ತಿನಲ್ಲೇ ನೋಡ್ತಾ ಇದ್ರೆ ಸ್ನೇಹಿತರೆ, ನೀವು ಒಂದು ದೇಶ ಅಲ್ಲಿ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರುವಂತದ್ದು ಕಲೆ ಆಗಿದೆ. ಈಗ ನಮ್ಮಲ್ಲಿ ನೋಡ್ತಾ ಇರ್ಬೋದು, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಹಲವಾರು ಗುಹಾಂತರ ದೇವಾಲಯಗಳಲ್ಲಿ ವಾಸ್ತುಶಿಲ್ಪ ಎಲ್ಲವೂ ಕಲೆಯ ಆಧಾರಿತವಾಗಿಯೇ ಇರೋದ್ರಿಂದನೇ ನಮ್ಮ ದೇಶ ಎಷ್ಟು ಸಂಪತ್ತಾಗಿತ್ತು ಅನ್ನೋದನ್ನ ನಾವು ನೋಡ್ಕೊತ ಹೋಗ್ತೀವಿ. ಅಂದಿನ ರಾಜ ಮಹಾರಾಜರು ಎಲ್ಲ ವಾಸ್ತುಶಿಲ್ಪಗಳಿಗೆ, ಕಲಾವಿದರಿಗೆ, ಸಂಗೀತಗಾರರಿಗೆ, ಹೀಗೆ ಹಲವಾರು ಸಾಂಸ್ಕೃತಿಕ ಲೋಕಕ್ಕೆ ಅನೇಕ ಒಂದು ಉಡುಗೊರೆಯನ್ನ ನೀಡಿದ್ದಾರೆ. ಸೊ ಅಂಥದ್ರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಲೆ, ಕಲಾವಿದರಿಗೆ ಅಂದ್ರೆ ಅತ್ಯಂತ ಮಹತ್ವದ ಗೌರವ ಇದೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೀಗೆ ಮುಂದಿನ ದಿನಮಾನಗಳು ಇನ್ನೂ ತಂತ್ರಜ್ಞಾನ ಅತ್ಯಂತ ವೇಗವಾಗಿ ಹೋಗುತ್ತೆ. ಹಾಗಾಗಿ ಸ್ಕಿಲ್ ಅನ್ನುವಂಥದ್ದು ಬಹಳ ಮುಖ್ಯ. ಈ ಸ್ಕಿಲ್ ಗಳನ್ನ ಕಲಿಯೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಅನ್ನೋಣ. ಸೊ ಎಲ್ಲರೂ ದೃಢ ನಿರ್ಧಾರ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ನಮಸ್ಕಾರ. ಎರಡನೇ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.